ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಗುಡ್ಸೆಫ್ 50 mg ಸಿರಪ್ ಅನ್ನುವಂಥದ್ದು. ಈ ಒಂದು ಗುಡ್ಸೆಫ್ 50 mg ಸಿರಪ್ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ. ಇದರ ಒಂದು ಸೈಡ್ ಎಫೆಕ್ಟ್, ಇದನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಮತ್ತು ಇದರಿಂದ ಆಗುವಂಥ ಒಂದು ಸೈಡ್ ಎಫೆಕ್ಟ್ಸ್, ಯೂಸಸ್, ಬೆನಿಫಿಟ್ಸ್, ಇವೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಗುಡ್ಸೆಫ್ 50 mg ಸಿರಪ್ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಒಂದು ಮ್ಯಾನ್ಕೈಂಡ್ ಅನ್ನುವಂಥ ಒಂದು ಕಂಪನಿ ಈ ಒಂದು ಪ್ರಾಡಕ್ಟನ್ನ ತಯಾರು ಮಾಡ್ತು. ಮತ್ತು ಇದು ಎಷ್ಟಿರುತ್ತೆ ಪ್ಯಾಕೇಜಿಂಗನ್ನು ನೋಡಿದಾಗ ನಿಮಗೆ 30 ml ಇರುತ್ತೆ ಹೋಲ್ ಪ್ಯಾಕೇಜಿಂಗ್. ನಿಮಗೆ ಲೆಕ್ಕ ಮಾಡಿ ನೋಡಿದಾಗ ಒಂದು 50 mg ಇರುತ್ತಲ್ಲ ಈ ಒಂದು ಗುಡ್ಸೆಫ್, ನಿಮಗೆ 50 ಗ್ರಾಮ್ ಪೂರ ಒಂದು 30 ml ನಿಮಗೆ ಇದು ಪ್ಯಾಕೇಜಿಂಗ್ ಸಿಗುತ್ತೆ. ಮತ್ತು ಈ ಒಂದು ಸಿರಪ್ ಬಂದುಬಿಟ್ಟು ಒಂದು ಪೆಡಿಯಾಟ್ರಿಕ್ ಮಾತ್ರ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಈ ಒಂದು ಸಿರಪ್ಪು ಇದು ಬಂದುಬಿಟ್ಟು ನಿಮಗೆ ಒಂದು ಶೆಡ್ಯೂಲ್ H1 ಡ್ರಗ್ಗಲ್ಲಿ ಬರುತ್ತೆ. ಅಂತಂದರೆ ಇದನ್ನು ಯಾವುದೇ ರೀತಿ ನೀವು ವಿದೌಟ್ ಮೆಡಿಕಲ್ ಅಡ್ವೈಸನ್ನು ಯಾವುದೇ ರೀತಿ ಸಿರಪ್ಪನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಮತ್ತು ಅದನ್ನು ಮಾರೋ ಹಾಗಿಲ್ಲ. ಯಾವುದೇ ಒಂದು ಈ ಒಂದು ಸಿರಪ್ ವಿದೌಟ್ ಪ್ರಿಸ್ಕ್ರಿಪ್ಷನ್ ರಿಜಿಸ್ಟರ್ ಮೆಡಿಕಲ್ ಫ್ರ್ಯಾಕ್ಷನರ್ ಅಂದ ಪ್ರಿಸ್ಕ್ರಿಪ್ಷನಿಂದ ವಿದೌಟ್ ಇದನ್ನು ಮಾರೋ ಹಾಗಿಲ್ಲ. ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟ್ ಬಂದುಬಿಟ್ಟು ಒಂದು ಸೆಪಟಾಕ್ಸಿಪ್ರಾಕ್ಸಿಟೈಲ್ ಅನ್ನುವಂಥ ಒಂದು ಕಂಟೆಂಟ್ ಈ ಒಂದು ಗುಡ್ಸೆಫಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಸಿರಪ್ಪನ್ನು ನಿಮಗೆ ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂತಂದ್ರೆ ಮೇನ್ಲಿ ಬಂದುಬಿಟ್ಟು ಇದು ಸೆಪಟಾಕ್ಸಿಮಿನ್ ಪ್ರಾಕ್ಸಿಟೈಲ್ ಬಂದುಬಿಟ್ಟು ಇದು ಆ್ಯಂಟಿಬಯೋಟಿಕಾಗಿ ಕೆಲಸ ಮಾಡುತ್ತೆ. ಅದು ಏನಾದರೂ ಇನ್ಫೆಕ್ಷನ್ ಇದ್ದರೆ ಕಡಿಮೆ ಮಾಡುತ್ತೆ. ಅಂತಂದರೆ ಈ ಟೈಫಾಯ್ಡ್ ಫೀವರ್ ಆಗಿರ್ಬೋದು, ಮತ್ತು ಈ ಕಣ್ಣು, ಕಿವಿ, ಮೂಗು, ಗಂಟ್ಲು, ಲಂಗ್ಸ್, ಸ್ಕಿನ್, ಈ ರೀತಿ ಬಾಡಿಲಿ ಏನಾದರೂ ಇನ್ಫೆಕ್ಷನ್ಗಳ ಇತ್ತಂದರೆ ಅದನ್ನು ಕಡಿಮೆ ಮಾಡೋಕ್ಕೋಸ್ಕರ ಮಕ್ಕಳಿಗೆ ಏನು ಮಾಡ್ತಾರೆ, ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಡಾಕ್ಟರ್ ಸಹ ಏನು ಮಾಡ್ತಾರೆ, ಈ ಒಂದು ಸಿರಪ್ಪನ್ನು ಕೊಡ್ತಾರೆ. ಈ ಒಂದು ಸೆಪಟಾಕ್ಸಿಮಿನ್ ಪ್ರಾಕ್ಸಿಟೈಲ್ ಅಥವಾ ಗುಡ್ಸೆಫ್ 50 mg ಸಿರಪ್ಪನ್ನು ಇದು ಮೇನ್ಲಿ ಬಂದ್ಬಿಟ್ಟು ಆ್ಯಂಟಿಬಯೋಟಿಕ್ಕಾಗಿ ಕೆಲಸ ಮಾಡುತ್ತೆ. ಮತ್ತು ಇದನ್ನು ಈ ಒಂದು ಸಿರಪ್ ತೆಗೆದುಕೊಳ್ಳೋದು ಏನೆಲ್ಲ ಒಂದು ಸೈಡ್ ಎಫೆಕ್ಟ್ಗಳಾಗ್ತಾವೆ ಅಂತಂದರೆ ಸಿರಪ್ ತೆಗೆದುಕೊಂಡ ನಿಮ್ಗೆ ಅಂದರೆ ಮಕ್ಕಳಿಗೆ ಏನಾಗುತ್ತೆ, ಒಂದು ಡೈರಿಯಾ ಆಗ್ಬೋದು, ಒಂದು ನಾಸಿಯಾ ಆಗ್ಬೋದು, ಅಬ್ಡೋಮಿನಲ್ ಪೇನ್ ಆಗ್ಬೋದು, ರ್ಯಾಷಸ್ ಆಗ್ಬೋದು. ಇನ್ ಕೇಸ್ ಈ ಒಂದು ಸಿರಪ್ ತೆಗೆದುಕೊಂಡಾಗ ಏನಾದರೂ ಈ ಸಿವಿಯರ್ ಆಯಿತು ಅಂದ್ರೆ ಸ್ಟಾಪ್ ಮಾಡಿ ಡಾಕ್ಟ್ರಿಗೆ ಏನು ಮಾಡ್ಬೇಕು, ನೀವು ತೋರಿಸ್ಬೇಕಾಗತ್ತೆ. ಮತ್ತು ಈ ಒಂದು ಸಿರಪ್ಪನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳೋದಾದರೆ, ಈ ಒಂದು ಸಿರಪ್ ಏನಾಗುತ್ತೆ, ನಿಮಗೊಂದು ವಾಟ್ರ್ ಕೊಟ್ಟಿರ್ತಾರೆ, ಒಂದು ಡ್ರೈ ಪೌಡ್ರ್ ಕೊಟ್ಟಿರ್ತಾರೆ ನಿಮ್ಗೆ ಈ ಒಂದು ಪ್ಯಾಕೇಜಿಂಗಲ್ಲಿ. ಡ್ರೈ ಪೌಡ್ರನ್ನ ಮೊದಲಿಗೆ ಏನು ಮಾಡಬೇಕು, ಚೆನ್ನಾಗಿ ಶೇಕನ್ನು ಮಾಡಬೇಕಾಗತ್ತೆ. ಶೇಕ್ ಮಾಡಿದ ಕೂಡಲೇ ಅದಕ್ಕೆ ಏನು ಕೊಟ್ಟಿರ್ತಕ್ಕಂಥ ಒಂದು ವಾಟರ್ ಇರುತ್ತಲ್ಲ, ವಾಟ್ರ್ ಅದು ಆ್ಯಂಪಲ್ಲೇ ಇರುತ್ತಲ್ಲ, ಆ ವಾಟ್ರನ್ನು ನೀವು ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಎಲ್ಲಿ ಮಟ್ಟ ಅಂತಂದ್ರೆ ಆ ಒಂದು ಲೈನ್ ಇರುತ್ತಲ್ಲ, ಆ ಒಂದು ಲೈನ್ ಮಟ್ಟ ಈ ಒಂದು ನೀವು ವಾಟ್ರನ್ನ ಆ್ಯಡ್ ಮಾಡಬೇಕಾಗತ್ತೆ. ಆ್ಯಡ್ ಮಾಡಿದ ಕೂಡಲೇ ಅದನ್ನು ಚೆನ್ನಾಗಿ ನೀವು ಶೇಕ್ ಮಾಡಬೇಕಾಗತ್ತೆ. ಶೇಕ್ ಮಾಡಿ ಆವಾಗ ಅದೇ ಒಂದು ಸಿರಪ್ಪನ್ನು ನೀವು ಯೂಸ್ ಮಾಡ್ಬೋದು. ಎಲ್ಲಿ ಮಟ್ಟಪ್ಪ ಅಂತಂದ್ರೆ ನಿಮಗೆ ಒಂದು ಕೋರ್ಸ್ ಹೇಳಿರ್ತಾರೆ, ಅಂದರೆ ನಿಮಗೆ ಡೈಲಿ 5 ml 2 ಟೈಮ್ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ, ಅಥವಾ ಒಂದು 5 ml 3 ಟೈಮ್ ನಿಮಗೆ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಅದು ಡಾಕ್ಟರ್ ನೀವು ಕೇಳಬೇಕಾಗತ್ತೆ ಎಷ್ಟು ತೆಗೆದುಕೊಳ್ಬೇಕು ಅನ್ನೋದನ್ನು. ಅಂತಂದ್ರೆ ಇಲ್ಲ ಅಂತಂದ್ರೆ 7 days ಒಳಗೆ ಆ ಒಂದು ಸಿರಪ್ಪನ್ನು ಮುಗಿಸ್ಬೇಕಾಗತ್ತೆ. ಆಲ್ಮೋಸ್ಟ್ ಅದು 7 days ಒಳಗೆ ಏನಾಗುತ್ತೆ ಅಂದರೆ ಮುಗಿಯುತ್ತೆ. ಅದಕ್ಕಿಂತ ಜಲ್ದಿನೇ ಮುಗಿಯುತ್ತೆ. ಅದು ಹೆಂಗಾಗುತ್ತೆ, ಅದು ಡೋಸ್ ಮೇಲೆ ಏನಾಗುತ್ತೆ ಅದು ಡಿಪೆಂಡ್ ಆಗ್ತಾ ಇರುತ್ತೆ ಆ ಒಂದು ಸಿರಪ್ಪನ್ನು ತೆಗೆದುಕೊಳ್ಳೋದ್ರಿಂದ. ಇದರ ಒಂದು ಏನು ಯಾವ ರೀತಿ ಯೂಸ್ ಮಾಡೋದನ್ನು ಮತ್ತು ಇದರ ಒಂದು ಪ್ರಿಕಾಷನ್ಸನ್ನು ನಾವು ತೆಗೆದುಕೊಳ್ಳೋದಾದ್ರೆ ಈ ಒಂದು ಸಿರಪ್ಪನ್ನು ಪ್ರಿಕಾಷನ್ಸ್ ಬಗ್ಗೆ ಅಂತಂದರೆ ಏನಾದರೂ ಅದರ ಮಕ್ಕಳಿಗೆ ಏನಾದರೂ ಒಂದು ಸಿರಪ್ಪಿನ ಒಂದು ಕಂಟೆಂಟ್ ಏನಿದೆಯಲ್ಲ ಅದರ ಒಂದು ಅಲರ್ಜಿ ಇತ್ತಂದ್ರೆ ಡಾಕ್ಟ್ರಿಗೆ ಮೊದಲೇ ನೀವು ತಿಳಿಸ್ಬೇಕಾಗತ್ತೆ. ಇನ್ ಕೇಸ್ ಡಾಕ್ಟ್ರ್ ಕೇಳಿದ್ರೆ ಏನಾದರೂ ಅಲರ್ಜಿ ಇತ್ತು ಅಂತಂದ್ರೆ ಇನ್ಫಾರ್ಮೇಷನ್ ಅದ್ರ ಬಗ್ಗೆ ನೀವು ಡಾಕ್ಟ್ರಿಗೆ ತಿಳಿಸ್ಬೇಕಾಗತ್ತೆ. ಮತ್ತು ಈ ಒಂದು ಸಿರಪ್ಪನ್ನು ಏನು ಮಾಡ್ಬೇಕು, ಮಕ್ಕಳಿಂದ ದೂರ ಇಡಬೇಕಾಗತ್ತೆ. ಮತ್ತು ಚೆನ್ನಾಗಿ ಇದನ್ನು ಏನು ಮಕ್ಕಳಿಗೆ ಕೊಡುವಾಗ ಚೆನ್ನಾಗಿ ಶೇಕ್ ಮಾಡಿ ಅದನ್ನು ನಾವು ಮಕ್ಕಳಿಗೆ ಅದನ್ನು ಸಿರಪ್ಪನ್ನು ಕೊಡಿಸ್ಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.